ಓಂ ನಮೋ ನಾರಾಯಣಾಯ. ಮೇಷರಾಶಿಯಿಂದ ಮೀನರಾಶಿಯವ್ರಿಗೆ 2026ರ ವರ್ಷದಲ್ಲಿ ಲಾಭ ಮತ್ತು ನಷ್ಟ ಎಷ್ಟಿರುತ್ತೆ ಅಂತ ನಾನು ತಿಳಿಸ್ಕೊಡ್ತಿದ್ದೇನೆ. ಈ ರೀಲ್ ಮಿಸ್ ಆಗೋದ್ರ ಮುಂಚೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಚಾನಲ್ನ ಫಾಲೋ ಮಾಡಿ. ಜೀವನದಲ್ಲಿ ಸುಖ ದುಃಖ ಎಲ್ಲರಿಗೂ ಕೂಡ ಇರುತ್ತೆ, ಆದ್ರೆ ಸುಖನೂ ಶಾಶ್ವತ ಅಲ್ಲ, ದುಃಖನೂ ಶಾಶ್ವತ ಅಲ್ಲ. ಹಾಗೇನೆ ನಾವು ಮನುಷ್ಯರಾಗಿ ಎಲ್ಲದನ್ನು ಕೂಡ ಸಮತೋಲನದಿಂದ ನೋಡ್ಬೇಕಾಗತ್ತೆ. ಹೀಗೆ ಬ್ಯಾಲೆನ್ಸ್ಡ್ ಆಗಿ ನಮ್ಮ ಮನಸ್ಥಿತಿ ಇದ್ರೆ ಯಾವಾಗ್ಲೂ ಕೂಡ ನಮ್ಮ ಎನರ್ಜಿ ಲೆವೆಲ್ ಪರ್ಫೆಕ್ಟ್ ಆಗಿರುತ್ತೆ. ಮೇಷರಾಶಿಯವ್ರಿಗೆ ಲಾಭ 60%, ನಷ್ಟ 40%. ವೃಷಭ ರಾಶಿಯವ್ರಿಗೆ 75% ಲಾಭ, 25% ನಷ್ಟ. ಮಿಥುನ ರಾಶಿಯವ್ರಿಗೆ 80% ಲಾಭ, 20% ನಷ್ಟ. ಕಟಕ ರಾಶಿಯವ್ರಿಗೆ 65% ಲಾಭ, 35% ನಷ್ಟ. ಸಿಂಹ ರಾಶಿಯವ್ರಿಗೆ 55% ಲಾಭ, 45% ನಷ್ಟ. ಕನ್ಯಾ ರಾಶಿಯವ್ರಿಗೆ 85% ಲಾಭ, 15% ನಷ್ಟ. ತುಲಾ ರಾಶಿಯವ್ರಿಗೆ 70% ಲಾಭ, 30% ನಷ್ಟ. ವೃಶ್ಚಿಕ ರಾಶಿಯವ್ರಿಗೆ 65% ಲಾಭ, 35% ನಷ್ಟ. ಧನುಸು ರಾಶಿಯವ್ರಿಗೆ 55% ಲಾಭ, 45% ನಷ್ಟ. ಮಕರ ರಾಶಿಯವ್ರಿಗೆ 70% ಲಾಭ, 30% ನಷ್ಟ. ಕುಂಭ ರಾಶಿಯವ್ರಿಗೆ 75% ಲಾಭ, 25% ನಷ್ಟ. ಮೀನ ರಾಶಿಯವ್ರಿಗೆ 50% ಲಾಭ, 50% ನಷ್ಟ.